ಸೃಷ್ಟಂ ಸ್ವಶಕ್ತಿಯೇನ ಮನುಪ್ರವಿಶ್ಯ ಚತುರ್ವಿಧಂ ಪುರಮಾತ್ಮಾಂಶಕೇನ ಅಥೋ ವಿದುಸ್ತ್ವಾಂ ಪುರುಷಂ ಸಂತಮತ್ರ ಭುಂಕ್ತೆ ಹೃಷೀಕೈರ್ಮಧುಸಾರಗಂ ಯತಃ. ಭಾಗವತ ಸಾರೋದ್ಧಾರದ ಅಧ್ಯಾತ್ಮ ಪ್ರಕರಣ. ಆ ಅಧ್ಯಾತ್ಮ ಪ್ರಕರಣದಲ್ಲಿ ಇವತ್ತು ನಾವು ನೋಡಬೇಕಾದದ್ದು 235ನೇಯ ಶ್ಲೋಕ. ಈ ಪ್ರಕರಣದಲ್ಲಿ ಭಗವಂತನನ್ನು ಹೇಗೆ ಉಪಾಸಿಸಬೇಕು ಅಂತನ್ನೋದನ್ನೇ ವಿಷ್ಣು ತೀರ್ಥಾಚಾರ್ಯರು ಬೇರೆ ಬೇರೆ ಶ್ಲೋಕಗಳನ್ನು ಸಂಗ್ರಹಿಸುವ ಮೂಲಕ ಹೇಳ್ತಾ ಇದ್ದಾರೆ. ಈ ಹಿಂದಿನ ಶ್ಲೋಕ ಹೀಗೆ ಹೇಳಿತ್ತು: ಭೂತೈರ್ಮಹದ್ಭಿರ್ಯೈಮಾ ಪುರೋ ವಿಭು ನಿರ್ಮಾಯಶೇತೆ ಯದಮೀಷು ಪೂರುಷಃ ಅನ್ನುವ ಶ್ಲೋಕ ನಮಗೆ ತಿಳಿಸುತ್ತೇನೋ ಭಗವಂತ ಈ ನಮ್ಮ ಶರೀರವನ್ನು 5 ಮಹಾಭೂತಗಳಿಂದ ನಿರ್ಮಿಸಿದ್ದಾನೆ. ನಿರ್ಮಿಸಿ ಆ ಶರೀರದಲ್ಲಿ ತಾನೂ ಕೂಡ ಇದ್ದಾನೆ. ಪೂರುಷಃ, ಶರೀರವೆಂಬ ಪುರದಲ್ಲಿ ತಾನೂ ಕೂಡ ಇದ್ದಾನೆ. ಅಲ್ಲಿದ್ದು ಆ 16 ಗುಣಗಳನ್ನು, 16 ವಿಷಯಗಳನ್ನು ತಾನೂ ಸ್ವೀಕಾರ ಮಾಡ್ತಿದ್ದಾನೆ. ಅವನಿಗೆ 16 ರೂಪಗಳೂ ಇವೆ. 16 ಸ್ಥಳಗಳಲ್ಲಿ 16 ರೂಪಗಳಿಂದ ಇದ್ದಾನೆ. ಮತ್ತು ಆ 16 ವಿಷಯಗಳನ್ನು ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ ಕೂಡ ಅಂತ ಹಿಂದಿನ ಶ್ಲೋಕ ವರ್ಣನೆ ಮಾಡಿದೆ. 5 ಕರ್ಮೇಂದ್ರಿಯದಿಂದ, 5 ಜ್ಞಾನೇಂದ್ರಿಯದಿಂದ ನಾವೇನೇನು ಮಾಡ್ತೇವಲ್ಲ, ಶಬ್ದ ಸ್ಪರ್ಶ ರೂಪರಸ ಗಂಧಗಳನ್ನು 5 ಜ್ಞಾನೇಂದ್ರಿಯಗಳಿಂದ ಸ್ವೀಕಾರ ಮಾಡ್ತೇವೆ. ವಚನ, ಮಾತನಾಡುವುದು, ಏನನ್ನಾದರೂ ತಗೊಳ್ಳುವುದು, ಹೋಗುವುದು, ವಿಸರ್ಜನ, ಮಲ ವಿಸರ್ಜನ ಮತ್ತು ಸುಖ ಪ್ರಾಪ್ತಿ ಅನ್ನುವುದು 5 ಕರ್ಮೇಂದ್ರಿಯಗಳ ಕಾರ್ಯ. ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅನ್ನುವಂಥ ಮನಸ್ಸಿನ 5 ವಿಭಾಗಗಳಿಂದ ಕ್ರಮವಾಗಿ ಮನಸ್ಸಿನಿಂದ ಸಂಕಲ್ಪ ವಿಕಲ್ಪಗಳನ್ನು, ಅನೇಕ ಆಲೋಚನೆಗಳನ್ನು, ಬುದ್ಧಿಯಿಂದ ನಿಶ್ಚಯವನ್ನು, ಅಹಂಕಾರದಿಂದ ನಾನು ನನ್ನದು ಅನ್ನುವಂಥ ಅಭಿಮಾನವನ್ನು, ಮತ್ತು ಚಿತ್ತದಿಂದ ಅಲ್ಪಕಾಲದ ಸ್ಮರಣವನ್ನು, ಚೇತನದಿಂದ ಬಹುಕಾಲದ ಸ್ಮರಣವನ್ನು, ಮತ್ತು ಸಾಕ್ಷಿಯಿಂದ ಭಗವದ್ಜ್ಞಾನ, ಭಗವಂತನ ಸಾಕ್ಷಾತ್ಕಾರ, ಅಂತಿಮ ಸಾಕ್ಷಾತ್ಕಾರ. ಸಾಕ್ಷಿಯಿಂದ ಮತ್ತೇನೇನೋ ವಿಷಯಗಳು ನಮಗೆ ಗೊತ್ತಾಗ್ತವೆ, ಕಾಲ, ದೇಶ ಮೊದಲಾದದ್ದಿಲ್ಲ ಅಂತಲ್ಲ. ಆದರೆ ಸಾಕ್ಷಿಯಿಂದ ಮುಖ್ಯವಾಗಿ ಆಗುವುದು ಮತ್ತು ಅಂತಿಮವಾಗಿ ಆಗುವುದು ಭಗವಂತನ ಸಾಕ್ಷಾತ್ಕಾರ. ಹೀಗೆ 16 ಕಾರ್ಯಗಳನ್ನು ನಾವು ಮಾಡ್ತೇವೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ವಿಧವಾದ ಮನಸ್ಸು ಮತ್ತು ಸಾಕ್ಷಿಯಿಂದ. ಇದೆಲ್ಲವನ್ನು ಭಗವಂತನೇ ಮಾಡಿಸ್ತಿದ್ದಾನೆ. ಮತ್ತೆ ಆ ಭಗವಂತನಿಗೆ ನಾವು ಅದನ್ನು ಅರ್ಪಿಸ್ಬೇಕು. 5 ಕರ್ಮೇಂದ್ರಿಯಗಳಲ್ಲಿಯೂ, 5 ಜ್ಞಾನೇಂದ್ರಿಯಗಳಲ್ಲಿ, ಮನಸ್ಸಿನ 5 ರೂಪಗಳಲ್ಲಿ ಅವನೇ ಇದ್ದಾನೆ. ಅದನ್ನೆಲ್ಲ ನಾವು ಹಿಂದೆ ನೋಡಿದ್ದೇವೆ. ಕರ್ಮೇಂದ್ರಿಯಗಳಲ್ಲಿ ತತ್ವಾಭಿಮಾನಿ ದೇವತೆಗಳೇನಿದ್ದಾರೆ ಅವರಲ್ಲಿ ಅವನೇ ಇದ್ದಾನೆ. ಮತ್ತೆ ಜ್ಞಾನೇಂದ್ರಿಯಗಳಲ್ಲೂ ಕೂಡ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರಲ್ಲೂ ಕೂಡ ಅವನಿದ್ದಾನೆ. ತತ್ವನ್ಯಾಸ, ಮಾತೃಕಾನ್ಯಾಸ ನೋಡಿದಾಗ ನಮಗೆ ಇದೆಲ್ಲ ಗೊತ್ತಿದೆ. ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನಗಳಲ್ಲಿ ವಾಸುದೇವಾದಿ 5 ರೂಪಗಳಿಂದ ಇದ್ದಾನೆ. ಸಾಕ್ಷಿಯಲ್ಲಿ ಸ್ವಯಂ ಭಗವಂತನೇ ಇದ್ದಾನೆ, ಬಿಂಬರೂಪನಾದ ಭಗವಂತ ಇದ್ದಾನೆ. ಹೀಗೆ ಅಲ್ಲಿದ್ದಾನವನು. ಇದ್ದು ನಾವು ಅದನ್ನು ಸ್ವೀಕಾರ ಮಾಡಿದಾಗ ನಮಗೂ ಕೂಡ ಅದನ್ನು ಕೊಡ್ತಾ ಇದ್ದಾನೆ. ಅಂಥ ಭಗವಂತ ನನ್ನ ಈ ಮಾತುಗಳನ್ನು ಅಲಂಕರಿಸಲಿ. ನಾನು ಯಾವ ವೇದಾದಿ ಶಾಸ್ತ್ರಗಳನ್ನು ಓದಬೇಕಾಗಿದೆ ಆ ಶಾಸ್ತ್ರಗಳನ್ನು ಅವನು ಅಲಂಕರಿಸಲಿ, ಅಲ್ಲಿದ್ದು ಅದಕ್ಕೊಂದು ಶೋಭೆ ತರಲಿ. ಮತ್ತು ನಾನು ಆ ಶಾಸ್ತ್ರಗಳನ್ನು ಓದಿ ವ್ಯಾಖ್ಯಾನ ಮಾಡುವಾಗ, ನನ್ನ ಮಾತಿನಲ್ಲಿ ವ್ಯಾಖ್ಯಾನ ಮಾಡುವಾಗ ನಂದೂ ಒಂದು ಮಾತು ಹೊರಗೆ ಬಂತಲ್ಲ, ಆ ಮಾತಿನಲ್ಲಿಯೂ ಮೂಲ ವೇದಾದಿ ಶಾಸ್ತ್ರಗಳು
ಮತ್ತು ಪುರಾಣದ ಶಾಸ್ತ್ರಗಳಲ್ಲಿಯೂ ಅವನಿರಲಿ, ಆಕರ ಗ್ರಂಥಗಳು ಅಂತ ಅವನೇನು ಕರಿತೀವಿ, ಮೂಲ ಗ್ರಂಥಗಳು, ಅವುಗಳಲ್ಲಿಯೂ ಅವನಿರಲಿ. ನಾವು ಅದನ್ನು ವ್ಯಾಖ್ಯಾನ ಏನು ಮಾಡ್ತೇವೆ, ವ್ಯಾಖ್ಯಾನ ಮಾಡುವಾಗ ಅಥವಾ ಅದ್ರ ಕುರಿತಾಗಿ ಏನು ಶ್ರವಣ ಮಾಡ್ತೀವಲ್ಲ, ಪ್ರಶ್ನೆ ಮಾಡ್ತೇವೆ, ಗುರುಗಳನ್ನು ಪ್ರಶ್ನೆ ಮಾಡ್ತೇವೆ, ಅವುಗಳಲ್ಲಿಯೂ ಕೂಡ ಅವನಿರಲಿ. ಇದ್ದು ಅವಕ್ಕೆಲ್ಲದಕ್ಕೂ ಶೋಭೆ ತರಲಿ. ವೇದಾದಿ ಶಾಸ್ತ್ರಗಳಲ್ಲಿ ಅವನಿದ್ದಾನೆ ಅನ್ನುವ ಎಚ್ಚರ ನನಗೆ ಬಂದರೆ ಅವು ನಮಗೆ ಸರಿಯಾಗಿ ಅರ್ಥ ಆಗ್ತವೆ. ನನ್ನ ಮಾತುಗಳಲ್ಲಿ ಅವನಿದ್ದಾನೆ ಅಂತ ನನಗೆ ಎಚ್ಚರ ಬಂದರೆ ಆಗ ನಾನು ಹೇಳಿದ್ದು ಇನ್ನೊಬ್ಬರಿಗೆ ಅರ್ಥ ಆಗ್ತದೆ. ನನಗೆ ಅರ್ಥ ಆದರೆ ಆವಾಗ ಶಾಸ್ತ್ರ ನನಗೆ ಸರಿಯಾಗಿ ಅರ್ಥ ಆದರೆ ಆಗ ಇನ್ನೊಬ್ರಿಗೂ ಕೂಡ ಸರಿಯಾಗಿ ಶಾಸ್ತ್ರ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಒಂದು ತುಂಬ ಸುಂದರವಾದ ಶ್ಲೋಕ ಅದು. ಮೊನ್ನೆ ಅದನ್ನು ಹೇಳಿದ್ದೆ, ಆದರೂ ಮತ್ತೆ ಮತ್ತೆ ನಾನು ಆ ಶ್ಲೋಕವನ್ನು ಎಲ್ಲ ಸಂದರ್ಭದಲ್ಲೂ ಹೇಳ್ತಿರ್ತೀನಿ. ಆದ್ದರಿಂದ ಇನ್ನೊಂದು ಬಾರಿ ಅದನ್ನು ವಿವರಿಸಿದೆ ಅಷ್ಟೆ. ಅಲ್ಲೆಲ್ಲ ಭಗವಂತ ಇದ್ದಾನೆ ಅಂತ ಬಂತು. ಅಲ್ಲೊಂದು ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಇವತ್ತು ನಾವು ನೋಡ್ತಾ ಇರುವಂಥ ಶ್ಲೋಕ ಇದು 4ನೇ ಸ್ಕಂದದ 24ನೇ ಅಧ್ಯಾಯದ 65ನೇ ಶ್ಲೋಕ. ಒಬ್ಬ ಯಾರಾದರೂ ವ್ಯಕ್ತಿ ಒಂದು ಯಾವುದಾದ್ರೂ ವಾಹನದಲ್ಲೇ ಪ್ರಯಾಣ ಮಾಡುವಂಥ ಪ್ರಸಂಗ ಬಂತು ಅಂತ ತಿಳ್ಕೊಳ್ಳೋಣ. ತಾನೇ ಇಚ್ಛೆಪಟ್ಟು ಅವರ ವಾಹನ ಹತ್ತಿದ, ಸರ್ಕಾರಿ ವಾಹನ ಮೊದಲಾದವುಗಳನ್ನು, ಅಥವಾ ಬಾ ಅಂತ ಅವರೇ ತಮ್ಮ ಖಾಸಗಿ ವಾಹನದಲ್ಲಿ ಆದರೂ ನಮ್ಮನ್ನು ಕೂಡಿಸ್ಕೊಂಡ್ರು. ಹಾಗೆ ಪ್ರಯಾಣ ಮಾಡಿದರೆ ಆ ರಥ, ಕುದುರೆ, ಸಾರಥಿ, ಆ ವಾಹನ ಅವು ಯಾವೂ ಕೂಡ ನಮ್ಮ ವಶದಲ್ಲೇನಿಲ್ಲ. ನಾವು ಅದರಲ್ಲೇನು ಪ್ರಯಾಣ ಮಾಡ್ತಿದ್ದೀವಿ ನಮ್ಮ ವಶದಲ್ಲೂ ಇಲ್ಲ. ಅವರು ಯಾರಿಗೆ ಸಂಬಂಧಪಟ್ಟಿವೆಯೋ, ಆ ಯಾರೋ ಒಬ್ಬ ಖಾಸಗಿ ಮಾಲೀಕ ಅಥವಾ ಸರ್ಕಾರ, ಯಾರೋ ಶ್ರೀಮಂತ, ಅವರು ತಮ್ಮದಿದು ಅಂತ ಹೇಳ್ಕೊತಾರೆ. ತಮ್ಮದಿದು ಅಂತ ಹೇಳ್ಕೊಂಡ್ರು ಕೂಡ ಅವರ ವಶದಲ್ಲಿ ಅದೇನಿಲ್ಲ. ತಮ್ಮ ಹೆಸರಲ್ಲಿ ಇದೆ ಅದಂತ ತಿಳ್ಕೊಂಡಿದ್ದಾರೆ ಅವರು. ಆದರೆ ಅವ್ರ ಹೆಸರಿನಲ್ಲಿ ಅದೇನಿದೆ? ಯಾವುದೂ ಇಲ್ಲ. ನಮ್ಮ ದೇಹವೇ ನಮ್ಮ ಅಧೀನದಲ್ಲಿಲ್ಲ. ನಾವು ಖರೀದಿ ಮಾಡಿದ ವಾಹನ, ಸರ್ಕಾರ ನಮಗೆ ಬಳಸ್ಲಿಕ್ಕೆ ಕೊಟ್ಟಂಥ ವಾಹನಗಳು, ಆನೆ, ಕುದುರೆ, ಅವು ನಮ್ಮ ಅಧೀನದಲ್ಲಿ ಏನಿರ್ತಾವೆ? ಇಲ್ಲವೇ ಇಲ್ಲ. ಆದ್ದರಿಂದ ಸಮತಟ್ಟಾದ ಒಳ್ಳೆಯ ಹಾದಿಯಲ್ಲಿ ಹೋದರೆ ಒಂದಿಷ್ಟು ಆರಾಮ ಇರ್ತದೆ, ಸುಖದಾಯಕವಾದ ಅನುಭವ ಆಗ್ತದೆ. ಕೆಟ್ಟ ದಾರಿಯಲ್ಲಿ ಹೋದರೆ ಕಷ್ಟಪಡಬೇಕಾಗ್ತದೆ. ಶ್ರೀಮಂತನಾದವನು ಅವನ ಖಾಸಗಿ ವಾಹನ ಆದರೆ ಆ ವಾಹನವನ್ನು ತನಗೆ ಹೇಗೆ ಬೇಕೋ ಅವನು ಸ್ವಲ್ಪ ಅದನ್ನು ಚಲಾಯಿಸು ಅಂತ ತನ್ನ ಸಾರಥಿಗೆ ಹೇಳ್ಬೋದು. ಅಷ್ಟಾದರೂ ಕೂಡ ಶ್ರೀಮಂತನಿಗೂ ಅದು ಎಲ್ಲ ಸಂದರ್ಭದಲ್ಲೂ ತನ್ನ ಇಚ್ಛೆಗೆ ತಕ್ಕಂತೆ ಪ್ರಯಾಣ ಆಗ್ತದೆ ಅಂತ ಏನಿಲ್ಲ. ಆದರೂ ಒಳ್ಳೆಯ ದಾರಿಯಲ್ಲಿ ಹೋಗ್ಲಿಕ್ಕೆ ಅವನು ಪ್ರಯತ್ನ ಪಡ್ತಾನೆ ಶ್ರೀಮಂತ. ಖಾಸಗಿ ವಾಹನ ಆದರೆ, ಸರ್ಕಾರಿ ವಾಹನ ಆದರೆ ಅದು ಎಲ್ಲಿ ಕರ್ಕೊಂಡು ಹೋಗ್ತದೋ ಅಲ್ಲೇ ಹೋಗ್ಬೇಕಾಗ್ತದೆ. ನಾವು ನಮ್ಮದೊಂದು ದೇಹ ರಥ ಇದೆ. ನಮ್ಮ ಈ ದೇಹ ರಥದಲ್ಲಿ ನಾವು ಕೂತಿದ್ದೀವಿ, ಭಗವಂತನು ಕೂತಿದ್ದಾನೆ. ಅವನು ಸುಖವನ್ನು ಅನುಭವಿಸ್ತಾನೋ ದುಃಖವನ್ನು ಅನುಭವಿಸ್ತಾನೋ ಅಂತ ನಮಗೊಂದು ಪ್ರಶ್ನೆ ಬರ್ಬೋದು. ಆದರೆ ಅವನು ಸ್ವತಂತ್ರ ಆದ್ರಿಂದ, ಉಳಿದವರಂತೆ ಅಸ್ವತಂತ್ರ ಅಲ್ಲ. ಆದ್ರಿಂದ ಎಲ್ಲವೂ ಅವನ ಅಧೀನ. ಆದ್ರಿಂದ ಇಡೀ ದೇಹವೇ ಹೇಗೆ ವರ್ತಿಸಬೇಕು, ದೇಹದ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು, ಸಾಕ್ಷಿ, 5 ವಿಧ ಮನಸ್ಸು, ಸಾಕ್ಷಿ, ಈ ಒಟ್ಟು 16 ಸಂಗತಿಗಳು ಹೇಗೆ ವರ್ತಿಸಬೇಕು ಅನ್ನುವುದೆಲ್ಲ ಅವನ ಅಧೀನವೇ ಆಗಿರೋದ್ರಿಂದ, ಮತ್ತೆ ಭೌತಿಕವಾಗಿ ಅವೆಲ್ಲ ಪಂಚಮಹಾಭೂತಗಳಿಂದಲೇ ಹುಟ್ಟಿದ್ದು. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 5 ವಿಧವಾದ ಮನಸ್ಸು, ಇವೆಲ್ಲ ಪಂಚಮಹಾಭೂತಗಳ ಪ್ರಭಾವಕ್ಕೊಳಪಟ್ಟದ್ದು. ಮನಸ್ಸು ಹುಟ್ಟಿದ್ದಲ್ಲ, ಆದರೂ ಅದ್ರ ಪ್ರಭಾವಕ್ಕೊಳಪಟ್ಟದ್ದೇ. ಸಾಕ್ಷಿ ಪಂಚಮಹಾಭೂತಗಳಿಂದ ಹುಟ್ಟಿದ್ದೇನಲ್ಲ ಜೀವ, ಆದರೂ ಪಂಚಮಹಾಭೂತಗಳ ಅಧೀನತೆ ಒಳಪಟ್ಟದ್ದೇ ಸಾಕ್ಷಿನೂ ಕೂಡ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು ಇಲ್ಲದೇನೆ ಸಾಕ್ಷಿ ಈಗ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಆದ್ರಿಂದ ತನ್ನ ಶಕ್ತಿಯಿಂದ ಮತ್ತು ಇವೆಲ್ಲ ಪ್ರಾಕೃತವೇ ಆದರೂ ಕೂಡ ಇವುಗಳನ್ನು ತನಗೆ ಬೇಕಾದಂತೆ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ಶಕ್ತಿ ಅವನಿಗಿದೆ.
ಆದ್ದರಿಂದ ಅವನಿಗೆ ಸುಖ ಮಾತ್ರ ಆಗ್ತದೆ, ದುಃಖ ಆಗೋದಿಲ್ಲ ಅವನಿಗೆ. ಸರಿಯಾದ ಯೋಗ್ಯವಾದ ಮಾರ್ಗದಲ್ಲೇ ಹೋಗ್ತಾನೆ. ದುರ್ವಿಷಯದ ಮಾರ್ಗದಲ್ಲಿ ಹೋದರೂ ಕೂಡ ನಾವೇನಾದರೂ ಕೆಟ್ಟ ವಿಷಯಗಳನ್ನ ಅನುಭವಿಸಿದಾಗ, ಕೆಟ್ಟ ರೂಪ ನೋಡಿದಾಗ ಕಣ್ಣು ಮುಚ್ಕೋತೇವೆ, ಕೆಟ್ಟ ದುರ್ಗಂಧ ಬಂದಾಗ ಮೂಗು ಮುಚ್ಕೋತೇವೆ. ನಮಗೆ ಏನು ಅಹಿತ ಅನುಭವ ಆಗ್ತದಲ್ಲ, ಆ ಅಹಿತ ಅನುಭವ ಅವನಿಗೆ ಆಗೋದಿಲ್ಲ. ಶರೀರವನ್ನು ಭಗವಂತ ನಿರ್ಮಾಣ ಮಾಡಿದ್ದಾನಲ್ಲ, ತನ್ನ ಸ್ವರೂಪ ಶರೀರದಿಂದಲೇ ಆ ಭೌತಿಕ ಶರೀರದಲ್ಲಿ ಅವನು ಕೂತ್ಕೊಂಡಿರ್ತಾನಲ್ಲ, ಆವಾಗ ಅವನಿಗೆ ಏನಾಗ್ತದೆ? ಆ ಸ್ವರೂಪೇಂದ್ರಿಯಗಳಿಂದ ಭಗವಂತ ತನ್ನ ಕಣ್ಣು, ಕಿವಿ ಮೊದಲಾದವುಗಳ ಮೂಲಕ ಆ ಜೀವರ ಇಂದ್ರಿಯಗಳಲ್ಲಿ ಇರ್ತಾನೆ. ಇವನು ಸುಖ ಉಣ್ತಾನೆ. ಅದೇನಾಯ್ತು ಅಂದ್ರೆ ಒಂದು ಪ್ರಶ್ನೆ ಅದು. ನಮ್ಮ ಮನೆಯಲ್ಲಿ ಅಡಿಗೆ ಮಾಡಿದೆವು, ಅಡಿಗೆ ಮಾಡಿ ಎಲ್ಲ ತಯಾರಾಯ್ತು. ಅದನ್ನು ನಮ್ಮ ಮನೆಯಲ್ಲಿ ಉಣ್ಣುವುದನ್ನು ಬಿಟ್ಟು ಅದನ್ನು ಪಾತ್ರಗಳಲ್ಲಿ, ಡಬ್ಬಿಗಳಲ್ಲಿ ಹಾಕಿಟ್ಟು ಇನ್ನೊಬ್ಬರ ಮನೆಯಲ್ಲಿ ತಗೊಂಡು ಹೋಗಿ ಉಂಡಾಗಾಯ್ತು. ಅದೇನು ಆಗಬೇಕು? ಅದೇನು ದೊಡ್ಡ ವಿಷಯ ಏನಲ್ಲ. ಏನಾದರೂ ಹಬ್ಬವೋ ಜಾತ್ರೆಯೋ ಹುಣ್ಣಿಮೆಗಳ ಆಚರಣೆಗಳು ಇದ್ದಾಗ ಅದು ನಮ್ಮದನ್ನು ತೊಗೊಂಡು ಹೋಗಿ, ನಮ್ಮದೇ ಆಹಾರವನ್ನು ತೊಗೊಂಡು ಹೋಗಿ ಯಾವ್ದಾದ್ರು ದೇವಾಲಯಗಳಲ್ಲಿ ಮತ್ತು ಹೊಲಗಳಲ್ಲಿ, ಜಮೀನುಗಳಲ್ಲಿ ಉಣ್ತಿರ್ತಾರೆ. ಏನೂ ಪ್ರಯೋಜನ ಇಲ್ಲದೇನೆ ನಮ್ಮ ಮನೆಯಲ್ಲಿ ನಾವು ಅಡುಗೆ ಮಾಡಿದ್ದೀವಿ, ಸುಮ್ಮನೆ ಇನ್ನೊಬ್ಬರ ಮನೆಗೆ ಹೋಗಿ ಉಣ್ಣೋದ್ರಿಂದ ಏನು ಲಾಭ ಇಲ್ಲ. ಹಬ್ಬ ಹರಿದಿನ ಏನಾದರೂ ಇದ್ರೆ ವಿಷಯ ಸರಿ, ಇಲ್ಲದೆ ಹೋದ್ರೆ ಏನು ಲಾಭ? ನಿಮ್ಮ ಮನೆಗೆ ನಾವು ಬರ್ತೀವಿ, ಇವತ್ತು ನಮ್ಮ ಅಡಿಗೆಯನ್ನು ನಾವು ನೀವು ಕೂಡಿ ಉಣ್ಣೋಣ ಅಂತಂದ್ರು ಅವತ್ತು ಒಂದು ದಿವಸ ಸರಿ. ಪ್ರತಿನಿತ್ಯ ನಾನು ಹೋಗಿ ನಿಮ್ಮ ಮನೆಗೆ, ನೀನು ನಮ್ಮ ಮನೆಗೆ ಹೋಗಿ ನಮ್ಮದೇ ಅಡಿಗೆಯನ್ನು ಉಣ್ಣೋದ್ರಿಂದ ಏನು ಪರಮಾರ್ಥ ಏನಿದೆ? ಪುರುಷಾರ್ಥ ಏನಿದೆ? ಯಾರೋ ಅಜ್ಞಾನಿಗಳಾದ ಬಾಲಕರು ಮಾಡಿದಂತೆ ಹುಡುಗರ ಆಟ ಆಯ್ತಲ್ಲ, ಇದು ಹುಡುಗಾಟ ಆಯ್ತಲ್ಲ ಅಂತ ಒಂದು ಪ್ರಶ್ನೆ ನಾವು ಬರ್ಬೋದು. ಅದಕ್ಕೆ ಹಾಗಾದ್ರೆ ಭಗವಂತ ಯಾಕೆ ಮಾಡ್ತಾನೆ ಹೀಗೆ? ಅವನು ಉಣ್ಣುವುದು ಯಾವುದು ಪ್ರಾಕೃತವಾದನ್ನೇನು ಉಣ್ಣೋದಿಲ್ಲ, ಅಪ್ರಾಕೃತವಾದ ಸ್ವರೂಪ ಸುಖವನ್ನೇ ಉಣ್ತಾನೆ. ಯಾಕೆ ಉಣ್ತಾನೆ ಹಾಗಾದ್ರೆ ಅಂತಂದ್ರೆ ಅವನಿಗೆ ಇದರಿಂದ ಪ್ರಯೋಜನ ಏನಿಲ್ಲ. ಇದೊಂದು ಅವನ ಲೀಲಾ ಮಾತ್ರ. ಅವನು ಮಾಡುವುದೆಲ್ಲವೂ ಕೂಡ ತನ್ನ ಸುಖದ ಅಭಿವ್ಯಕ್ತಿ ಅಷ್ಟೇ. ಆದರೆ ಅವನು ಮಾಡಿದರೆ ನಾವು ಜೀವರು ಮಾಡ್ತೇವೆ, ಅದಕ್ಕಾಗಿ ಮಾಡಿಸ್ತಾನೆ. ನಾವು ಅಡುಗೆ ಮಾಡಿ ನಿಮ್ಮ ಮನೆಗೆ ಬಂದು ಅಲ್ಲಿ ಊಟ ಮಾಡಿದರೆ ನಿಮ್ಮ ಕೈಯಿಂದ ನೀವು ಊಟ ಮಾಡ್ತೀರಿ, ನಮ್ಮ ಕೈಯಿಂದ ನಾವು ಊಟ ಮಾಡ್ತೇನೆ. ನಾನೇನು ತುತ್ತು ಕಲಿಸಿ ನಿಮ್ಗೆ ತಿನ್ನಿಸ್ಬೇಕಾಗಿಲ್ಲ. ಒಂದು ವೇಳೆ ತಿನ್ನಿಸಿದ್ರು ಕೂಡ ನುಂಗಬೇಕಾದವ್ರು ನೀವೇ, ಕೊನೆಗೆ ಜೀರ್ಣ ಮಾಡ್ಕೊಳ್ಬೇಕಾದವ್ರು ನೀವೇ. ಆದ್ರಿಂದ ನೀವು ಊಟ ಮಾಡುವ ಕ್ರಿಯೆ ಮೇಲೆ ನಾನು ಹಿಡಿತ ಏನಿಲ್ಲ, ನಾನು ಊಟ ಮಾಡುವ ಕ್ರಿಯೆ ಮೇಲೆ ನಿಮ್ಮ ಹಿಡಿತ ಇಲ್ಲ. ಆದರೆ ಜೀವ ಊಟ ಮಾಡಬೇಕಾದ್ರೆ ಏನನ್ನೇ ಸ್ವೀಕಾರ ಮಾಡಬೇಕಾದ್ರೆ, ನೋಡಬೇಕಾದ್ರೆ, ಕೇಳಬೇಕಾದ್ರೆ, ಗಂಧವನ್ನು ಅಘ್ರಾಣಿಸ್ಬೇಕಾದ್ರೆ, ರಸವನ್ನು ಸವಿಯಬೇಕಾದ್ರೆ, ಮುಟ್ಟಬೇಕಾದ್ರೆ, ಇದು ಕರ್ಮೇಂದ್ರಿಯ ಇದ್ದಾಯ್ತು. ಜ್ಞಾನೇಂದ್ರಿಯದ್ದು ಕೂಡ ಕಾಲಿನಿಂದ ಎಲ್ಲಿಯಾದ್ರೂ ಹೋಗಬೇಕಾದ್ರೆ, ಕೈಯಿಂದ ಏನಾದ್ರು ತಗೊಳ್ಬೇಕಾದ್ರೆ, ಇವನು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಸಾಕ್ಷಿ ಇವೆಲ್ಲವೂ ಕೂಡ ತಮ್ಮ ತಮ್ಮ ಕೆಲಸ ಮಾಡಬೇಕಾದ್ರೆ ಭಗವಂತ ಒಳಗಿದ್ದು ಮಾಡಿಸಿದ್ರೇನೆ ಅವು ಮಾಡ್ಲಿಕ್ಕೆ ಸಾಧ್ಯ. ನಹಿ ಪ್ರತಿಬಿಂಬಸ್ಯ ಕ್ರಿಯಾ ಬಿಂಬಕ್ರಿಯೆಯೈವ ಸಹ ಕ್ರಿಯಾವಾನ್. ಆದ್ರಿಂದ ಈ ಜೀವರಿಗೆ ಇದರಿಂದ ಭೋಗ ಆಗ್ತದಲ್ಲ, ಅದಕ್ಕಾಗಿ ಅವನ ಒಳಗೆ ಇರಬೇಕಾಗ್ತದೆ. ಇಲ್ಲದೆ ಹೋದ್ರೆ ಯಾವ ಕೆಲಸವೂ ಆಗೋದಿಲ್ಲ. ಅವನು ಎಷ್ಟು ಸಂತೋಷ ಪಡ್ತಾನೆ ಅಂದ್ರೆ ಇಲ್ಲಿ ಹೀಗೆ ವರ್ಣನೆ ಮಾಡ್ತಾರೆ. ಮಧು ಸುಖಮೇವ ಸ್ವಶಕ್ತಿಯವ ಭುಂಕ್ತಿ ಅನುಭವತೆ. ಜೀವರು ಮಾಡುವಂತಹ ಭೋಗ ಏನಿದೆ ತನ್ನ ಊಟದಂತಾನೆ ಇಷ್ಟ ಆಗ್ತದಂತ ಅವನಿಗೆ. ನಮಗೆಲ್ಲ ಮತ್ತೆ ಜೀವರಿಗೂ ಏನು ವ್ಯತ್ಯಾಸ, ಪರಮಾತ್ಮನಿಗೂ ಜೀವನಿಗೂ ಏನು ವ್ಯತ್ಯಾಸ ಅಂದ್ರೆ, ಇನ್ನೊಬ್ಬರಿಗೆ ಊಟ ಮಾಡಿಸಿದಾಗ ನಮ್ಗೆ ಸಂತೋಷ ಆಗ್ತದೆ, ಇನ್ನೊಬ್ರಿಗೆ ಊಟ ಮಾಡಿಸಿ ನಾವೇನು ಉಪವಾಸ ಹೋಗೋದಿಲ್ಲ. ಕೊನೆಗೆ ನಾವು ಊಟ ಮಾಡೇ ಮಾಡ್ತೀವಿ ಅವ್ರೆಲ್ಲರದು ಆದಮೇಲೆ. ಮಾಡದೆ ಹೋದ್ರೆ ನಮ್ಮ ಹೊಟ್ಟೆ ಹಸುದ್ದೇ ಇರ್ತದೆ, ನಮ್ಮ ದೇಹಕ್ಕೆ ಅದಂತೆ ಬಲ ಏನು ಬರೋದಿಲ್ಲ. ಸಂತೋಷ ಆಗ್ತದೆ ಇನ್ನೊಬ್ರಿಗೂ ನಾವು ಊಟ ಮಾಡಿಸಿದಾಗ. ಆದರೆ ಜೀವರು ಊಟ ಮಾಡಿದಾಗ ನನ್ನ ಭಕ್ತರಾದಂಥ ಇವರೆಲ್ಲ ಊಟ ಮಾಡಿದ್ರಲ್ಲ, 5 ಕರ್ಮೇಂದ್ರಿಯದಿಂದ, 5 ಜ್ಞಾನೇಂದ್ರಿಯದಿಂದ, 5 ವಿಧವಾದ ಮನಸ್ಸಿನಿಂದ, ಸಾಕ್ಷಿಯಿಂದ ಇಷ್ಟನ್ನೆಲ್ಲ ನೋಡಿದ್ರಲ್ಲ,
ಅಂತ ಅವನಿಗೆ ಸಂತೋಷ ಆಗ್ತದಂತೆ. ಅದಕ್ಕಾಗಿ ಆ ಸಂತೋಷವನ್ನು ಪಡ್ಲಿಕ್ಕೆ ಅಲ್ಲೇ ಇದ್ದು ಪಡ್ತಾನಂತ. ದೂರದಲ್ಲೆಲ್ಲೋ ಯಾವುದೋ ಲೋಕದಲ್ಲಿದ್ದರೋ ಯಾವುದೋ ಗುಡಿಯಲ್ಲಿದ್ದೋ ಮಠದಲ್ಲಿದ್ದೋ ಅವ್ನು ಸುಖ ಪಡೋದು ಬೇರೆ. ಇಲ್ಲಿ ನಮ್ಮ ಒಳಗಿದ್ದು ನಾವು ಮಾಡ್ತಿರೋದನ್ನ ನೋಡಿ ಸುಖ ಪಡ್ತಾನೆ. ಅದಕ್ಕಾಗಿ ಇಲ್ಲಿದ್ದಾನೆ ಅವನು ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಅದು 11ನೇ ಸ್ಕಂದದಲ್ಲಿ ಈ ವಿಷಯ ಎಲ್ಲ ಸ್ಪಷ್ಟ ಇದೆ. ಇದನ್ನು ನಾವು ನಿತ್ಯ ಈ ಅನುಸಂಧಾನ ಮಾಡ್ಕೊಂಡು ಸಂತೋಷ ಪಡ್ಬೇಕು. ಏನನ್ನು ನೋಡಿದಾಗ ಭಗವದ್ಗೀತಾ ಅದನ್ನು ಹೇಳ್ತದೆ, ಪಶ್ಯನ್ ಸ್ಪೃಶನ್ ಜಿಘ್ನನ್, ಏನನ್ನಾದರೂ ಮೂಸಿದಾಗ ನೋಡಿದಾಗ, ಉನ್ಮಿಷನ್ ನಿಮಿಷನ್ನಪ್ಪಿ, ಕಣ್ಣು ರೆಪ್ಪೆ ಮಿಟುಕಿಸಿದಾಗ, ಕಣ್ಣು ಮುಚ್ಚಿದಾಗ, ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಾವು ಭಗವಂತ ಒಳಗಿದ್ದಾನೆ, ನಾವು ಮಾಡ್ತಿರೋದನ್ನ ನೋಡಿ ಅವನು ಸಂತೋಷ ಪಡ್ತಿದ್ದಾನೆ ಅಂತ ನಾವು ಆಲೋಚನೆ ಮಾಡಿದರೆ ನಮಗೂ ಒಂದು ಆಹ್ಲಾದ ಆಗ್ತದೆ. ನಾವೇ ತಿಂದೆವು, ನಾವೇ ಭೋಗಿಸಿದೆವು ಅಂತ ಅಷ್ಟು ಮಾತ್ರ ಆಲೋಚನೆ ಮಾಡಿದರೆ ಅದು ಪ್ರಾಣಿಗಳು ಮಾಡಿದಂತೆ ಆಗ್ತದೆ. ಪ್ರಾಣಿಗಳು ನೋಡ್ತವೆ, ಅವು ಮೂಸುತ್ತವೆ, ಅವು ದಾಂಪತ್ಯದ ಆನಂದ ಅನುಭವಿಸ್ತವೆ. ಅವುಗಳಿಗೂ ನಮಗೂ ವ್ಯತ್ಯಾಸ ಏನು? ನಮಗೆ ಈ ವ್ಯತ್ಯಾಸ ಬರಬೇಕಾದ್ರೆ ಭಗವಂತ ಒಳಗಿದ್ದು ಇದನ್ನು ಮಾಡ್ತಿದ್ದಾನೆ ಅನ್ನುವ ಎಚ್ಚರ ಇರಬೇಕು. ಇಲ್ಲಿ ಇನ್ನೂ ಒಂದು ವಿಷಯ ಇದೆ. ನಾವು ಮಾಡ್ತಿರೋದನ್ನ ನೋಡಿ ಭಗವಂತ ನೋಡಿ ಸಂತೋಷ ಪಡ್ಬೇಕಾದ್ರೆ ನಾವು ಸರಿಯಾಗಿ ಮಾಡ್ಬೇಕು, ಅವಾಗ ಅವನು ಸಂತೋಷ ಪಡ್ತಾನೆ. ನಾವು ತಪ್ಪಾಗಿ ಮಾಡಿದರೆ ಅವನೇನು ಸಂತೋಷ ಪಡ್ತಾನೆ? ಬೈತಾನಷ್ಟೇ, ಒಳಗೆ ಕೂತು ನಿಂದನೆ ಮಾಡ್ತಾನೆ, ಇನ್ನಷ್ಟು ತಪ್ಪೇ ಮಾಡ್ತಾ ಹೋದಿಯಾ ಅಂತ ಎಚ್ಚರ ಹೇಳ್ತಾನೆ. ವಿಷಯ ಗಮನಿಸ್ಬೇಕು. ಚಿಕ್ಕ ಮಗು ಆಗ ತಾನೇ ಮಾತಾಡ್ಲಿಕ್ಕೆ ಕಲ್ತದ್ದು, ತೊದಲು ಮಾತಾಡಿದರೆ ತಂದೆ ತಾಯಿಗೆ ಸಂತೋಷ ಆಗ್ತದೆ. ಎಷ್ಟು ದಿವಸ? ಅದು 5 ವರ್ಷ, 6 ವರ್ಷ, 10 ವರ್ಷ ಆಯಿತು, 15 ವರ್ಷ ಆಯಿತು, ಇನ್ನೂ ತೊದಲೇ ಮಾತಾಡ್ತಾ ಇದ್ರೆ ನಮ್ಮ ಮಗುವಿಗೆ ಬುದ್ಧಿಮಾಂದ್ಯ ಇದೆ ಅಂತ ಕರ್ಕೊಂಡು ವೈದ್ಯರ ಹತ್ರ ಹೋಗ್ಬೇಕಾಗ್ತದೆ ಅಷ್ಟೇ. ತೊದಲು ಮಾತಾಡಿದ್ರೆ ಸಂತೋಷ ಎಷ್ಟು ದಿವಸ? ಮೈ ಮೇಲೆಲ್ಲ ಚೆಲ್ಲಿಕೊಂಡು ಅದು ಊಟ ಮಾಡಿತು ಅಂದರೆ, ಸರಿಯಾಗಿ ಬಟ್ಟೆ ಹಾಕೊಳ್ಳಿಕ್ಕೆ ಬರಲಿಲ್ಲ, ಅದಕ್ಕೆ ಏಳುವಾಗ ಬಿದ್ದಿತ್ತು, ನಡೆಯುವಾಗ ಬಿದ್ದಿತ್ತು ಅಂದರೆ ಸ್ವಲ್ಪ ದಿವಸ ಸಂತೋಷ ಪಡ್ತಾರೆ. ಅದು ಕೊನೆ ತನಕ ಹಾಗೆ ಅದರ ಮುಗ್ಧತನವನ್ನು ನೋಡೇ ಸಂತೋಷ ಪಡೋದಿಲ್ಲ ಯಾರು ತಂದೆ ತಾಯಿಗಳು. ಆ ಥರದ ಭ್ರಾಂತಿ ನಮಗೆ ಭಗವಂತನ ಬಗ್ಗೆ ಇರಬಾರ್ದು. ನೋಡುವಾಗ ಸರಿಯಾದನ್ನೇ ನೋಡಬೇಕು. ಇನ್ನೊಬ್ಬರದ್ದು ಯಾರ್ದು ನೋಡಬಾರ್ದು ದೃಶ್ಯಗಳನ್ನು ನೋಡಿ ನಾವು ಇದೆಲ್ಲ ಭಗವಂತ ನೋಡಿ ಸಂತೋಷ ಪಡ್ತಿದ್ದಾನೆ ಅಂತ ಭ್ರಮಿಸಬಾರ್ದು. ಅದಕ್ಕಾಗಿ ಈ ಮಾತು ಹೇಳ್ತಿರ್ತಾರೆ, ಆ ಪರಸ್ತ್ರೀಯರ ವಿಷಯದಲ್ಲಿ ಕುರ್ರನ್ನ ಮಾಡಯ್ಯ ತಂದೆಯೇ, ಇದಕ್ಕಾಗಿ ಹೇಳೋದು. ಬೇಕಾಬಿಟ್ಟು ಏನನ್ನೋ ನೋಡೋದು, ಮಾಡಬಾರ್ದನ್ನೆಲ್ಲ ಮಾಡಿ ಭಗವಂತ ಸಂತೋಷ ಪಡ್ತಿದ್ದಾನೆ ಅಂದ್ರೆ ಇದು ಅಶಾಸ್ತ್ರೀಯವಾದ ಮಾತು. ಯಾವ ಶಾಸ್ತ್ರಕ್ಕೂ ಹೊಂದಾಣಿಕೆ ಆಗೋ ಮಾತಲ್ಲ ಅದು. ಸರಿಯಾದನ್ನೇ ನೋಡ್ಬೇಕು. ಶಾಸ್ತ್ರ ಅದನ್ನು ಭಾಗವತವೇ ಬೇರೆ ಬೇರೆ ಕಡೆ ಹೇಳಿದೆ. ದೃಷ್ಟಿ ಸತಾಂ ಭಗವತೇಸ್ತು ಭವತ್ತನೂನಾಂ, ನನ್ನ ಕಣ್ಣು ನಿನ್ನ ವಿಗ್ರಹಗಳು, ಒಳಗೆ ಲೋಹದ ಶಿಲೆ ವಿಗ್ರಹಗಳು ಇರ್ತಾವಲ್ಲ, ಅದನ್ನು ನೋಡಿ ಸಂತೋಷ ಪಡಲಿ, ಅದು ನಿನ್ನ ಪೂಜೆ ಆಗಲಿ. ಮತ್ತೆ ನಿನ್ನ ಚಲಪ್ರತಿಮೆಗಳು, ಜ್ಞಾನಿಗಳೇನಿದ್ದಾರೆ ಭಗವಂತನ ಭಕ್ತರು, ಅವರನ್ನು ನೋಡಿ ಸಂತೋಷ ಪಡಲಿ ನನ್ನ ಕಣ್ಣು. ವಾಣಿ ಗುಣಾನುಕಥನೆ ಶ್ಲೋಕ ಹೇಳ್ತದ. ನಲಕೂಬರ ಅಂತಿಬ್ಬರು ಕೃಷ್ಣ 2 ದೊಡ್ಡ ಮತ್ತಿ ವೃಕ್ಷಗಳನ್ನು ಬೀಳಿಸಿದಂತ ಬರ್ತದಲ್ಲ, ಆವಾಗ ಅವ್ರು ಪ್ರಾರ್ಥನೆ ಮಾಡುವ ಒಂದು ಶ್ಲೋಕ ಅದು. ವಾಣಿ ಗುಣಾನುಕಥನೆ, ನಮ್ಮ ಮಾತು ನಿನ್ನ ಗುಣ ವೈಭವವನ್ನು ಕೀರ್ತನೆ ಮಾಡುವುದರಲ್ಲಿ ಆಸಕ್ತವಾಗಿರಲಿ. ಅದು ಹೊರತು ಇನ್ಯಾರ್ದೋ ಗುಣವನ್ನು ಕೀರ್ತನೆ ಮಾಡೋದು, ನಮ್ಮ ಆತ್ಮ ಪ್ರಶಂಸೆ ಮಾಡ್ಕೊಳ್ಳೋದು, ಇನ್ನೊಬ್ಬರನ್ನ ನಿಂದನೆ ಮಾಡುವುದರಲ್ಲಿ ಇದು ತತ್ಪರಾಗೋದು ಬೇಡ. ಅದರಿಂದ ನಿನಗೆ ಸಂತೋಷ ಆಗೋದಿಲ್ಲ. ಶ್ರವಣವು ಕಥಾಯಾಮ್, ನಮ್ಮ ಕಿವಿ ಯಾವುದಕ್ಕೆ? ನಮಗೆ ಪ್ರವಚನ ಹೇಳಲಿಕ್ಕೆ ಬರದೆ ಹೋದ್ರು ಇನ್ನೊಬ್ರು ಪ್ರವಚನ ಹೇಳಿದ್ದನ್ನು ಕೇಳಿ ಸಂತೋಷ ಪಡಬೇಕು. ಹಸ್ತವಚ ಕರ್ಮಸು ಮನಸ್ತವ ಪಾದಯೋರ್ನವು, ನಮ್ಮ ಕೈಗಳು ಏನನ್ನೋ ಇನ್ನೊಬ್ಬರ ದುಡ್ಡನ್ನು ಅಪಹಾರ ಮಾಡುವುದು, ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಇದರಲ್ಲಿ ಆಸಕ್ತ ಆಗೋದು ಬೇಡ. ಭಗವಂತನ ಕುರಿತಾದ ಏನು ಕ್ರಿಯಾ ಇದೆ ಅದನ್ನು ಮಾಡಲಿ ಈ ಕೈಗಳು. ಹಸ್ತವಚ ಕರ್ಮಸು ಮನಸ್ತವ ಪಾದಯೋರ್ನವು, ನನ್ನ ತಲೆ ನಿನ್ನ ಪಾದಕಮಲಗಳಿಗೆ ಎರಗುವುದನ್ನು ಕಲಿಯಲಿ. ಸ್ಮೃತ್ಯಾಂ ಶಿರಸ್ತವ ಸುರವರ ಪ್ರಣಾಮೆ, ದೃಷ್ಟಿಸ್ಥಿತಾಂ ದರ್ಶನೇಸ್ತು ಭವತ್ತನೂನಾಂ, ನನ್ನ ಕಣ್ಣು ಯಾವತ್ತು ನಿನ್ನ ವಿಗ್ರಹಗಳನ್ನೇ ನೋಡುವುದರಲ್ಲಿ ಸಂತೋಷ ಪಡಲಿ. ನಿತ್ಯ ನಾವು ಮಠಕ್ಕೆ ಹೋಗಬೇಕಾಗಿಲ್ಲ, ದೇವಾಲಯಕ್ಕೆ ಹೋಗಬೇಕಾಗಿಲ್ಲ. ಭಗವಂತನ ಭಕ್ತರೇನಿದ್ದಾರೆ ಎಲ್ಲರೂ ಅವನ ಪ್ರತಿಮೆಗಳೇ. ಭಕ್ತರು ಪ್ರತಿಮೆ, ಭಕ್ತರು ಅಲ್ಲದೇ ಇದ್ದವರು ಪ್ರತಿಮೆ, ನಾಯಿಯೂ ಪ್ರತಿಮೆ. ಪ್ರತಿಮಾವದ್ಧರೇ ರೂಪಂ ತಿರಿಯಂಗ್ ನರ ಸುರಾದಯ, ಎಲ್ಲವೂ ಭಗವಂತನ ಪ್ರತಿಮೆ. ವಿಶೇಷವಾಗಿ ಜ್ಞಾನಿಗಳು ಭಗವಂತನ ಪ್ರತಿಮೆ. ಅದನ್ನು ನೋಡ್ಲಿಕ್ಕೆ ನನ್ನ ಮನಸ್ಸು ಕಲೀಲಿ, ಸಂತೋಷ ಪಡಲಿ, ಅದರಿಂದ ನಿನಗೆ ಸಂತೋಷ ಆಗ್ತದೆ. ಸುಂದರವಾದಂತಹ ಶ್ಲೋಕ ಅದು. ತನ್ನ ಶಕ್ತಿಯಿಂದ, ಶಕ್ತಿ ಅಂದರೆ ಕೇವಲ ಅವನು ಬಾಹುಬಲ ಮಾಯಾಶಕ್ತಿ ಅಂತ ಅಷ್ಟೇ ಅಲ್ಲ, ಶಕ್ತಿ ಅಂದರೆ ಲಕ್ಷ್ಮಿಯೂ ಹೌದು.
ಶಕ್ಯತ್ವಾತ್ ಶಕ್ತಯೋ ಭಾರ್ಯ ಅಂತ ಭಾಗವತ್ ತಾತ್ಪರ್ಯದಲ್ಲಿ ಹೇಳ್ತಾರೆ. ಆ ಶಕ್ತಿಯಿಂದ ತಾನು ಇದನ್ನು ಸೃಷ್ಟಿ ಮಾಡ್ತಾನೆ. ಅನುಪ್ರವೇಶ ಒಳಗೆ ಪ್ರವೇಶ ಮಾಡ್ತಾನೆ. ಅನುಪ್ರವೇಶ ಅನ್ನೋ ಮೂಲಕ ತೈತ್ರಿಯೋಪನಿಷತ್ತು ನೆನಪು ಮಾಡ್ಕೊಂಡಿದ್ದಾರೆ. ತತ್ ಸೃಷ್ಟ ತದೇವ ಅನುಪ್ರವಿಶತಿ. ಅನು ಇತ್ಯುಪಸರ್ಗ ಪೂರ್ವಕ ವಿಷಪ್ರವೇಶನವನ್ನು ಇಲ್ಲಿ ಧಾತುವಿನಲ್ಲಿ ಇಲ್ಲಿ ಹೇಳಿರೋದೇನಿದೆ, ಸುಮ್ಮನೆ ಏನೋ ಆ ಟೈಮಿಗೆ ನೆನಪಿಗೆ ಬಂತು ಅಂತಲ್ಲ. ಉಪನಿಷತ್ನಲ್ಲಿರೋದನ್ನು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಹೇಳಿರೋದನ್ನು ಉಪನಿಷತ್ತು ಹೇಳ್ತದೆ. ಚತುರ್ವಿಧಂ ಪುರುಷಂ ಪುರಂ ಆತ್ಮಾಂಶಕೇನ. 4 ವಿಧದ ಪ್ರಾಣಿಗಳು ಯಾವುವು? ಸ್ವೇದಜ, ಬೆವರಿನಿಂದ ಹುಟ್ಟುವಂತಹ ಏನು ಮೊದಲಾದ್ದಲ್ಲ. ಅಂಡಜ, ಮೊಟ್ಟೆಯಿಂದ ಹುಟ್ಟುವ ಹಾವು ಹಲ್ಲಿಗಳು ಪಕ್ಷಿಗಳು. ಉದ್ಭಿಜ್ಜ, ಮೊಳಕೆಯನ್ನು ಭೂಮಿಯನ್ನು ಭೇದಿಸಿ ಮೇಲೆ ಬರುವಂತಹ ವೃಕ್ಷಗಳು. ಜರಾಯು ಅಂದರೆ ಗರ್ಭಕೋಶ, ಗರ್ಭಕೋಶದಿಂದ ಹುಟ್ಟುವ ಮನುಷ್ಯ ಮೊದಲಾದ ಸಸ್ತನ ಪ್ರಾಣಿಗಳು, ಮ್ಯಾಮಲ್ಸ್. ಇವು 4 ಥರ. 4 ಥರದ ಪ್ರಾಣಿಗಳನ್ನು ಭಗವಂತ ಹುಟ್ಟಿಸಿದ್ದಾನೆ. ಹಿಂದೊಂದು ಬಾರಿ ಹೇಳಿದ್ದೆ, ವಾಸ್ತವಿಕವಾಗಿ ಬೆವರಿನಿಂದ ಹುಟ್ಟುವಂತಹ ಏನು ಮೊದಲಾದದ್ದು ಕೂಡ ಮೊಟ್ಟೆಯಿಂದಲೇ ಹುಟ್ಟುತ್ತದೆ. ಬರೇ ಬೆವರಿನಿಂದ ಹುಟ್ಟೋದಿಲ್ಲ. ಅದು ಬೆವರು ಅನ್ನೋದು ತೇವಾಂಶ. ತೇವಾಂಶದಿಂದಾಗಿ ಸೃಷ್ಟಿಯಾಗೋದು ಯಾವತ್ತು. ಎಲ್ಲಿಯೂ ತೇವಾಂಶ ಇಲ್ಲದೆ ಹೋದ್ರೆ ಸೃಷ್ಟಿ ಆಗೋದಿಲ್ಲ. ಅದಕ್ಕಾಗಿ ಮಂಗಳ ಮೊದಲಾದ ಗ್ರಹಗಳಲ್ಲೆಲ್ಲ ತೇವಾಂಶ ಇದೆಯೇನೋ, ಅಲ್ಲೇನೋ ಸೃಷ್ಟಿ ಇದೆಯೇನೋ ಅಂತ ಹುಡುಕ್ತಿರ್ತಾರೆ ಇವರೆಲ್ಲ ವಿಜ್ಞಾನಿಗಳು. ಆದ್ರಿಂದ ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಂತೆ ಹಿಂದೆ ಒಂದು ಬಾರಿ ಹೇಳಿದ್ದೆ, 3 ಥರದ ಸೃಷ್ಟಿ ನನ್ನ ದೃಷ್ಟಿಯಿಂದ. ಇದನ್ನ ವಿದ್ವಾಂಸರ ಜೊತೆ ಚರ್ಚೆ ಮಾಡಿದಾಗ ಅವ್ರು ಒಪ್ಪಲಿಲ್ಲ. 4 ಥರದ್ದೇ ಸೃಷ್ಟಿ ಅಂತಂದ್ರು. ಆದರೆ ಅದನ್ನ ಹಿಂದೆ ನಾನು ಮಹಾಭಾರತ ಪ್ರವಚನದಲ್ಲಿ ಯುಕ್ತಿಯುಕ್ತವಾಗಿ ಹೇಳಿದ್ದೆ. ನನ್ನ ದೃಷ್ಟಿಯಿಂದ 3 ಥರದ ಸೃಷ್ಟಿ. ಒಂದು ಮೊಟ್ಟೆ ಒಡೆದು ಹೊರಗೆ ಬರುವ ಪ್ರಾಣಿಗಳು, ಮೊದಲು ಮೊಟ್ಟೆ ಹುಟ್ಟುತ್ತದೆ, ಆಮೇಲೆ ಪ್ರಾಣಿಗಳು ಹುಟ್ಟುತ್ತವೆ ಕೆಲವು ಕಾಲ ಆದ್ಮೇಲೆ. ಪಕ್ಷಿಗಳು, ಹಾವು ಹಲ್ಲಿಗಳು ಮೊದಲಾದ್ದೆಲ್ಲ. ಮೊಳಕೆಯನ್ನು ಭೂಮಿಯನ್ನು ಭೇದಿಸಿ ಮೇಲೆ ಬರುವ ವನಸ್ಪತಿಗಳು, ವೃಕ್ಷಗಳು. ಗರ್ಭಕೋಶದಿಂದ ತಾಯಿಯ ಮೂಲಕ ಗರ್ಭಕೋಶದಿಂದ ಹೊರಗೆ ಬರುವು. ಹೀಗೆ 3 ಥರದ ಸೃಷ್ಟಿ ನನ್ನ ದೃಷ್ಟಿಯಿಂದ. 4 ಅಂತನ್ನೋದು ಇನ್ನೊಂದು ವಿವಕ್ಷ ಅಷ್ಟೆ. ಮೂಲತಃ 3. ಇವನ್ನ ಸೃಷ್ಟಿ ಮಾಡಿ ಅನುಪ್ರವೇಶ ಅದ್ರೊಳಗೆಲ್ಲ ಬಿಂಬರೂಪದಿಂದ ತಾನಿದ್ದ. ಯಾರೋ ದೊಡ್ಡ ವಿದ್ವಾಂಸರು ಅವ್ರು ನಾನಲ್ಲಿ ಬಿಂಬರೂಪನಾಗಿದ್ದವನು, ಅವರು ಪ್ರವಚನ ಮಾಡ್ತಾರೆ, ಒಂದಿಷ್ಟು ಮಹಾಕಾರ್ಯ ಆಗ್ತದಂತ ದೊಡ್ಡವರಲ್ಲಿ ಮಾತ್ರ ಇರ್ತಾನೆ ಅಂತಲ್ಲ, ಚಿಕ್ಕವರಲ್ಲೂ ಇದ್ದೇ ಇರ್ತಾನೆ. ಹಾವು ಹಲ್ಲಿಗಳಲ್ಲೂ ಇದ್ದಾನೆ, ಹೇನಿನಲ್ಲೂ ಇದ್ದಾನೆ, ಏಕಕೋಶ ಜೀವಿಗಳು ಅಲ್ಲೂ ಇದ್ದೇ ಇದ್ದಾನೆ. ಯಾಕಂದ್ರೆ ಅವು ತಮ್ಮ ಕೆಲಸ ಮಾಡಬೇಕಾಗಿಯೇ ಇದೆ. ಅಲ್ಲಿ ಪ್ರವೇಶ ಮಾಡಿ ನೀನು ಎಲ್ಲವನ್ನೂ ಸ್ವೀಕಾರ ಮಾಡ್ತೀವಿ. ರೂಪ, ರಸಗಂಧ, ಸ್ಪರ್ಶ ಇದನ್ನೆಲ್ಲ ಸ್ವೀಕಾರ ಮಾಡ್ತೀವಿ. ನಿನ್ನದೇ ಆದ ಇಂದ್ರಿಯಗಳಿಂದ ಸ್ವೀಕಾರ ಮಾಡ್ತೀವಿ. ನಿನ್ನ ಇಂದ್ರಿಯಗಳು ಜೀವರ ಇಂದ್ರಿಯಗಳಲ್ಲಿವೆ. ಇದನ್ನು ಗಮನಿಸ್ಬೇಕು. ಒಂದು ಅಂಗಿ ನಾವು ಹಾಕೊಂಡಾಗ ಅಂಗಿಯ ಕೈ ಅಲಗಾಡೋದು ಯಾವಾಗ? ನಮ್ಮ ಕೈ ಅಲಗಾಡಿದಾಗ. ಅಂಗಿಯ ಕೈ ತಾನೇ ಅಲಗಾಡಬೇಕಾದ್ರೆ ಗಾಳಿ ಬೀಸ್ಬೇಕಷ್ಟೆ. ಇದ್ದಕ್ಕಿದ್ದಂತೆ ಒಂದು ಅಂಗಿ ತಾನೇ ಅಲಗಾಡೋದಿಲ್ಲ. ಜೀವರ ಕಣ್ಣು ಕೆಲಸ ಮಾಡ್ಬೇಕಾದ್ರೆ ಒಳಗಿರುವ ಭಗವಂತನ ಕಣ್ಣು ಕೆಲಸ ಮಾಡಬೇಕು. ಜೀವರ ಕಿವಿ ಕೆಲಸ ಮಾಡ್ಬೇಕಾದ್ರೆ ಭಗವಂತನ ಕೈ ಒಳಗಿರೋದು ಅದು ಕೆಲಸ ಮಾಡಬೇಕು. ಅದಕ್ಕಾಗಿ ಸೂತ್ರದ ಗೊಂಬೆ ಉದಾಹರಣೆ ಹಿಂದೆ ಹೇಳಿದ್ದೆ ಭಗವದ್ಗೀತಾದಲ್ಲಿ. ಕಲಾವಿದನ ಕೈ ಕೆಲಸ ಮಾಡಿದ್ರೆ ಆ ಕೈಗೆ ದಾರ ಕಟ್ಟಿರ್ತಾರಲ್ಲ, ಗೊಂಬೆಗೆ ಹೋಗಿರ್ತದಲ್ಲ, ಅದು ಕೆಲಸ ಮಾಡ್ತದೆ. ಆದ್ರೆ ಇದು ಎಷ್ಟು ಅದ್ಭುತವಾದ ಸಂಗತಿ ಅಂದ್ರೆ, ಗೊಂಬೆಗೆ ಎಷ್ಟು ಹಗ್ಗ ಕಟ್ಟಿರ್ತಾರೆ ಅಥವಾ ಎಷ್ಟು ಸಲಾಕೆ ಇರ್ತದೆ. ಸಲಾಕೆ ಗೊಂಬೆ ಆಟ, ಸೂತ್ರದ ಗೊಂಬೆ ಆಟದಲ್ಲಿ ಆ ಗೊಂಬೆ ತಲೆಗೊಂದು ಹಗ್ಗ, ಕಲಾವಿದನ ತಲೆಗೊಂದು ಹಗ್ಗ, ಕೈಗೆ 2, ಕಾಲಿಗೆ 2, 5 ಇದ್ದಾವೆ. 5ಕ್ಕಿಂತ ಜಾಸ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. 5ಕ್ಕಿಂತ ಜಾಸ್ತಿ ಇದ್ರೆ ಅವು ಎಲ್ಲ ಬೆರಳಿಗೊಂದೊಂದು, ಗಂಟಿಗೊಂದು, ಮೊಣಕಾಲಿಗೊಂದೆಲ್ಲ ಇದ್ರೆ ಅದನ್ನೆಲ್ಲವನ್ನು ಇವನು ಅದನ್ನು ನಿಯಂತ್ರಿಸೋದು ಕಷ್ಟ ಆಗ್ತದೆ. ಅಷ್ಟು ಸೂಕ್ಷ್ಮವಾದ ಚಲನೆ. ಬೆರಳು, ಕಾಲಿನ 10 ಬೆರಳು, ಕೈಯ 10 ಬೆರಳು, ಸೊಂಟ, ಎಲ್ಲಾ ಕಡೆನೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕಲಾವಿದ ಸೂತ್ರದ ಗೊಂಬೆ ಆಟ, ಸಲಾಕೆ ಗೊಂಬೆ ಆಟದ ಕಲಾವಿದನಿಗೆ ಅಷ್ಟೆಲ್ಲ ನಿಯಂತ್ರಣ ಇಲ್ಲ. ಅದು ಇರ್ಲಿ, ಆ ಗೊಂಬೆಗೆ ಮನಸ್ಸಿದೆ. ಆ ಮನಸ್ಸೇ ಇಲ್ಲ ಅಂದ್ಮೇಲೆ ಅದ್ರ ಮೇಲೆ ನಿಯಂತ್ರಣ ಇರೋ ಪ್ರಶ್ನವೂ ಇಲ್ಲ. ಭಗವಂತಂದು ಹಾಗಲ್ಲ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 5 ವಿಧವಾದ ಮನಸ್ಸು, ಸಾಕ್ಷಿ. ಇಷ್ಟು ನಾವು ಹೇಳಿದ್ದಷ್ಟೇ. ನಾವು ತಿಳ್ಕೊಳ್ಳೋಣ. ನಮ್ಮ ಹೃದಯ, ಪಪ್ಪುಸ, ನಮ್ಮ ಪಿತ್ತಕೋಶ, ಬೆನ್ನೆಲುಬುಗಳು, ಎಲ್ಲಾ ಥರದ ಎಲುಬುಗಳು, ಎಲ್ಲಾ ಕಡೆ ಭಗವಂತ ಇದ್ದಾನೆ ಅಂತ ಐತರೇಯ ಉಪನಿಷತ್ತು ಹೇಳ್ತದೆ. ನಾಡಿಗಳಿವೆ.
ಶತಂ ಚೈಕ ಹೃದಯಸ್ಯ ನಾಡ್ಯ, ನಾಡಿಗಳಿವೆ, ಅಲ್ಲೆಲ್ಲ ಭಗವಂತ ಇದ್ದಾನೆ. 101 ನಾಡಿಗಳು ಅಷ್ಟೇ ಅಲ್ಲ, ಅದರ ವರ್ಗೀಕರಣ 36,000 ನಾಡಿಗಳು, 36,000 ಭಗವಂತನ ಸ್ತ್ರೀ ರೂಪಗಳು ಈ ಕಡೆ ಎಡಗಡೆ, 36,000 ಪುರುಷ ರೂಪಗಳು ಭಗವಂತನ ಬಲಗಡೆ. ಇಷ್ಟೆಲ್ಲ ರೂಪದಿಂದ ಇದ್ದಾನೆ. ನಮ್ಮ ಜೀವದಲ್ಲಿರುವ ನಮ್ಮ ಈ ಶರೀರದಲ್ಲಿರುವ ಒಂದು ಜೀವಕೋಶವೂ ಅವನಿಲ್ಲದೇ ಇಲ್ಲ. ಅಲ್ಲೆಲ್ಲ ಕಡೆ ಅವನಿದ್ದ ಇದ್ದಾನೆ. ಎಲ್ಲ ಎಲುಬುಗಳಲ್ಲಿ ಭಗವಂತನ ರೂಪ, ರಕ್ತ ಮಾಂಸ ಮೊದಲಾದ 7 ಧಾತುಗಳಲ್ಲಿ ಭಗವಂತನ ರೂಪ, ಎಲ್ಲ ಕಡೆ ಭಗವಂತ ಇದ್ದೇ ಇದ್ದಾನೆ. ಅದಿಲ್ಲದೇನೆ ಅದು ಯಾವ ಕೆಲಸವನ್ನೂ ಮಾಡ್ಲಿಕ್ಕಾಗೋದಿಲ್ಲ. ಹೃದಯಶೇಷ ಆತ್ಮ, ಹೃದಯದಲ್ಲಿದ್ದಾನೆ ಭಗವಂತ. ಗೊಂಬೆಯ ಹೃದಯದಲ್ಲಿ ಈ ಕಲಾವಿದನಿಗೆ ನಿಯಂತ್ರಣ ಇಲ್ಲ. ಗೊಂಬೆ ಕಲಾವಿದನ ಉದಾಹರಣೆ ಕೊಡೋದೇನಿದೆ ಸ್ಥೂಲವಾದ ಉದಾಹರಣೆ, ಅದನ್ನ ತಗೊಂಡ ಮೇಲೆ ನಾವು ಇದನ್ನೆಲ್ಲ ತಿಳ್ಕೊಳ್ಬೇಕು. ರೆಪ್ಪೆ, ಕೆಲವು ಕಡೆ ರೆಪ್ಪೆ ಕಣ್ಣು ಮಿಟುಕಿಸೋದನ್ನ ಕಲಾವಿದರು ತೋರಿಸ್ತಾರೆ. ತುಂಬಾ ಸೂಕ್ಷ್ಮವಾಗಿದ್ರೆ, ಪರಿಣತ ಕಲಾವಿದ ಆಗಿದ್ರೆ ಅದನ್ನೂ ಮಾಡ್ತಾನ ಅವನು. ಆದ್ರೆ ಅವನಿಗೂ ಮುಂದೆ ಹೋದಂತೆ ಅದು ಕಡಿಮೆ ಆಗ್ತದೆ. ಮೇಲ್ತುಟಿ, ಕೆಳತುಟಿ, ಮೂಗು ಪ್ರತಿಯೊಂದನ್ನು ಹೇಗೆ ಮಾಡ್ತಾನೆ. ಬಾಯಿ, ಬಾಲ, ಪ್ರಾಣಿ ಆಗಿದ್ರೆ ಬಾಲದ ಮೇಲೆ ನಿಯಂತ್ರಣ, ಇದೆಲ್ಲ ಬೇಕಲ್ಲ. ಭಗವಂತನಿಗೆ ಇದೆಲ್ಲ ನಿಯಂತ್ರಣವೂ ಇದೆ. ಆದ್ರೆ ಇಷ್ಟಾದ್ರೂ ನೀನು ಉಣ್ಣೋದು ಸುಖ ಮಾತ್ರ, ದುಃಖ ಉಣ್ತೀಯ, ದುಃಖ ಆಗೋದಿಲ್ಲ ನನಗೆ. ಶುಭಂ ಪಿಪತ್ಯಸೋ ನಿತ್ಯಂ ನಾಶುಭಂ ಸ ಹರಿಃ ಪಿಬೇತ್ ಪೂರ್ಣಾನಂದಸ್ಯ ನಿತ್ಯಸ್ಯ ಚೇಷ್ಟಾನ ಜ್ಞಾಯತೆ ಯತಃ. ಅವನು ಒಳಗೆ ಸುಖ ಮಾತ್ರ ತಗೋತಾನೆ. ನಮಗೆ ಆಹಾರ ತಿಂದಾಗ ದುಃಖನೂ ಆಗ್ತದೆ, ನೋಡಿದಾಗ ಕೆಲವು ಬಾರಿ ದುಃಖನೂ ಆಗ್ತದೆ. ಒಳ್ಳೆಯ ವಸ್ತುಗಳನ್ನು ಕೂಡ ಎಷ್ಟು ಸರಿ ನೋಡ್ಲಿಕ್ಕೆ ಸಾಧ್ಯ? ಮಾಡೋ ಕೆಲಸ, ಒಳ್ಳೆ ಕೆಲಸವನ್ನೇ ಬಹಳ ಸರಿ ಮಾಡ್ಲಿಕ್ಕೆ ಸಾಧ್ಯವ? ಕೆಲಸ ಒಳ್ಳೇದಿರ್ಬೋದು, ಪೂಜೆ ಏನಾದರೂ ತಾಸು 2 ತಾಸು ಮಾಡಿದ್ಮೇಲೆ ಕೈ ನೋವಾಗ್ತದೆ, ಇಲ್ಲಿಂದ ಹೇಳ್ಬೇಕು ಇನ್ನು ಮೊಣಕಾಲು ನೋವಾಯ್ತು ಅಂತೇಳಿ. ನಮಗೆ ಒಳ್ಳೆ ಕೆಲಸವನ್ನು ಮಾಡಿದಾಗಲೂ ದುಃಖ ಆಗ್ತದೆ, ಕೆಟ್ಟ ಕೆಲಸ ಮಾಡಿದಾಗಂತೂ ದುಃಖ ಆಗೇ ಆಗ್ತದೆ. ಆದ್ರೆ ಅವನಿಗೆ ಮಾತ್ರ ಯಾವುದರಿಂದ ದುಃಖ ಆಗೋದಿಲ್ಲ. ಶುಭಂ ಪಿಬತಿ, ಅವನು ತೋಳುವುದು ಯಾವತ್ತು ಸುಖವನ್ನು ಮಾತ್ರ. ಅಶುಭಂ, ಅಮಂಗಲವಾದ್ದನ್ನು ಅವನು ತೋಳೋದೇ ಇಲ್ಲ. ಯಾಕೆಂದ್ರೆ ಅವನು ಪೂರ್ಣಾನಂದ, ನಿತ್ಯ, ಚೇಷ್ಟಾನ ಜ್ಞಾಯತೆ. ಅವನು ಒಳಗಿದ್ದು ಇಷ್ಟೆಲ್ಲ ಹೇಗೆ ಮಾಡ್ತಿದ್ದಾನೆ ಅಂತ ಗೊತ್ತಾಗೋದಿಲ್ಲ ಅಂತಾರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ನಮ್ಗೆ ಏನು ಗೊತ್ತಾಗೋದಿದೆ? ಆ ಕ್ರಿಯೆಗಳೆಲ್ಲ, ಅವನ ಆ ಚಲನೆ, ಇದೆಲ್ಲ ನಮ್ಗೆ ಗೊತ್ತಾಗ್ತದೇನೋ? ಏನೂ ಗೊತ್ತಾಗೋದಿಲ್ಲ. ನಿನ್ನನ್ನು ಪುರುಷ ಅಂತ. ಇಲ್ಲಿ ಒಂದು ಉದಾಹರಣೆ ಹೇಳಬೇಕು ಅಂತ ಅನ್ಕೊಂಡೆ. ಮೊನ್ನೆ ದಿವಸ ಅವ್ರು ಕೇಳಿದ್ದು, ಭಗವಂತ ಬಿಂಬರೂಪನಾಗಿ ಒಳಗಿರ್ತಾನೆ, ಪ್ರತಿಬಿಂಬನಾಗಿ ನಾವಿದ್ದೀವಿ ಅಂತ ನೀವು ಹೇಳ್ತಿರಲ್ಲ. ಅವನು ಭಗವಂತ ಮಾಡಿದಾಗ ನಾವು ಮಾಡ್ತೀವಿ ಅಂತ ಹೇಳ್ತೀರಿ, ಅದನ್ನ ಇನ್ನಷ್ಟು ವಿವರಣೆ ಮಾಡ್ರಿ ನಮಗೆ. ಆ ಭಗವಂತನ ಚೇಷ್ಟೆಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ಅಸಮರ್ಥರು ಅಂತ ಬೇರೆ ಹೇಳ್ತಿರಲ್ಲ, ಅದನ್ನೆಲ್ಲ ಮತ್ತಷ್ಟು ವಿವರಣೆ ಮಾಡ್ರಿ. ಅದು ಪೂರ್ಣ ಆ ಭಗವಂತನನ್ನು ನಾವು ಅರಿಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಸ್ವಲ್ಪ ವಿವರಣೆ ಮಾಡ್ರಿ ಅಂತ ಒಬ್ರು ಕೇಳಿದ್ರು. ಅದಕ್ಕಾಗಿ ಖಾಸಗಿಯಾಗಿ ಕೊಟ್ಟ ಉತ್ತರ ಧ್ವನಿ ಮುದ್ರಣದಲ್ಲೂ ಇರಲಿ ಅಂತ ಇದಕ್ಕಾಗಿ ಹೇಳ್ತಿದ್ದೇನೆ. ಈ ಭಗವಂತನ ಆಳ್ವಿಕೆ, ಭಗವಂತ ನಮ್ಮನ್ನು ಹೇಗೆ ನಿಯಂತ್ರಿಸ್ತಾನೆ ಅನ್ನೋದ್ರೆಲ್ಲ ಎಷ್ಟು ವಿಚಿತ್ರವಾದದ್ದು ಅಂದ್ರೆ, ಈಗ ನಿಮಗೆ ಪ್ರಧಾನಮಂತ್ರಿ ದೇಶವನ್ನು ಹೇಗೆ ಆಳ್ತಾನೆ ಅಂತ ಗೊತ್ತಿದೆ. ರಾಷ್ಟ್ರಪತಿಯು ದೇಶವನ್ನು ಆಳ್ತಿದ್ದಾನೆ. ರಾಷ್ಟ್ರಪತಿ ದೇಶವನ್ನು ಆಳೋದಕ್ಕೂ ಪ್ರಧಾನಮಂತ್ರಿ ದೇಶವನ್ನು ಆಳೋದಕ್ಕೂ ವ್ಯತ್ಯಾಸ ಇದೆ. ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರಪತಿಗಿಂತ ಹೆಚ್ಚು ಆಳ್ತಾನೆ. ರಾಷ್ಟ್ರಪತಿ ಹೆಸರಿನಲ್ಲಿ ಪ್ರಧಾನಮಂತ್ರಿಯೇ ಆಳೋದು. ಈ ಆಳ್ವಿಕೆ ಚಿಕ್ಕ ಮಕ್ಕಳಿಗೆ ಗೊತ್ತಿದೆಯಾ? ಗೊತ್ತಾಗೋದಿಲ್ಲ. ಒಂದು ಉದಾಹರಣೆ ಕೊಟ್ಟೆ. ಇನ್ನು ಅಧ್ಯಕ್ಷೀಯ ಪದ್ಧತಿಯಲ್ಲಿ ಅಧ್ಯಕ್ಷನೇ ಹೆಚ್ಚು ಆಳ್ತಾನೆ. ಅವನ ಆಳ್ವಿಕೆ ಹೀಗೆ. ಅಧ್ಯಕ್ಷ ಆಳುವುದು ಅಂದ್ರೆ ಏನು, ಪ್ರಧಾನಮಂತ್ರಿ ಆಳುವುದು ಅಂದ್ರೆ ಏನು, ಚಿಕ್ಕ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ನಮ್ಗೆ ಗೊತ್ತಾಗ್ತದೆ. ನಮಗಾದ್ರೂ ಕೂಡ ಅವನು ಪ್ರಧಾನಮಂತ್ರಿ ಏನೇನು ಮಾಡ್ತಿದ್ದಾನೆ ಅನ್ನೋದು ಪ್ರತಿಯೊಂದು ಸಂಗತಿಯೂ ಗೊತ್ತಾ? ಅವನು ಮಾಡ್ತಿರುವ ಮಾತುಕತೆಗಳು, ಮೀಟಿಂಗ್ಗಳು, ಕ್ರಿಯೆಗಳು, ಎಲ್ಲಿ ಏನು ಆರ್ಡರ್ ಪಾಸ್ ಮಾಡ್ತಾನೆ, ಅದೆಲ್ಲ ಗೊತ್ತಾ ನಮಗೆ. ಕೊನೆಗೆ ಅದು ಬಂದು ರಿಸಲ್ಟ್ ಒಂದೇನೋ ಹೇಳ್ತಾರೆ, ಹೀಗ ಇಷ್ಟು ಮಾಡಿದ್ರಿಂದ ಇಷ್ಟ ಆಯ್ತು ಅಂತ, ಅದಷ್ಟು ಗೊತ್ತಾಗ್ತದೆ. ಅದಕ್ಕಿಂತ ಹೆಚ್ಚಿಂದ ಏನಾದರೂ ದೊಡ್ಡವರಿಗಾದ್ರೂ ಗೊತ್ತಾ? ಚಿಕ್ಕವರಿಗಂತೂ ಏನೂ ಗೊತ್ತಿಲ್ಲ. ಅಂದ್ರೆ ಭಗವಂತನ ಆಡಳಿತ ಅಂದ್ರೆ ನಮ್ಗೆ ಎಷ್ಟು ಗೊತ್ತಾಗೋದಾಗಾದ್ರೆ. ಪ್ರಧಾನಮಂತ್ರಿಯನ್ನು ನಾವು ಒಂದ್ಸರಿ ನೋಡಿರ್ತೇವೆ, ಎಲ್ಲೆಲ್ಲ ಅಧ್ಯಕ್ಷನನ್ನು ನೋಡಿರ್ಬೋದು, ಅದು ನಮಗ್ ಗೊತ್ತಾಗೋದು ಎಷ್ಟು, ಅದು ಅವನ ಆಳ ಆಗಲ್ಲ. ಅಲ್ಲಿ ರಹಸ್ಯಗಳು, ಆಡಳಿತದ ರಹಸ್ಯ ಇಲ್ಲ, ಅವ್ರು ಹೇಳೋದಿಲ್ಲ ಹೊರಗೆ, ನಮಗೊಂದು ಗೊತ್ತು ಮಾಡಿ ಬಿಡೋದಿಲ್ಲ ಅವರು. ಭಗವಂತನ ನಮ್ಗೆ ಹೇಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ? ಉದಾಹರಣೆ ಮೂಲಕ ತಿಳ್ಕೋಬೇಕು.
ಮತ್ತೊಂದು ಉದಾಹರಣೆ ಅವರಿಗೆ ನಾನು ಹೇಳಿದ್ದೆ. ಒಬ್ಬ ಅಧ್ಯಕ್ಷ ಪ್ರಧಾನಮಂತ್ರಿ ತುಂಬಾ ದೂರದ್ದಾಯ್ತು, ಇದು ತೀರಾ ಸಾಧಾರಣವಾದ ಸಂಗತಿಯು ನಮ್ಗೆ ಗೊತ್ತಾಗೋದಿಲ್ಲ ಕೆಲವು ಸರಿ. ನಮ್ಮಲ್ಲಿ ಖ್ಯಾತ ತಬಲಾ ವಾದಕರು ಇದ್ದಾರೆ, ಅಲ್ಲಾರಖ ಅಂತೇಳಿ, ಮತ್ತು ಅವ್ರ ಮಗ ಜಾಕೀರ್ ಹುಸೇನ್ ಅಂತ. ವಿದೇಶಕ್ಕೆ ಅವ್ರು ಹೋದ್ರಂತ, ಒಂದು ಸಂಗೀತ ಕಚೇರಿ ಕೊಟ್ಟರು. ದ್ರುತಗತಿ, ವಿಲಂಬಿತ ಗತಿ, ಮಧ್ಯಮ ಗತಿ ಮತ್ತು ದ್ರುತಗತಿ ಅಂತ ಇರ್ತದಲ್ಲ ಸಂಗೀತದಲ್ಲಿ. ಆ ದ್ರುತಗತಿಯಲ್ಲಿ ಇವರು ತಬಲಾ ನುಡಿಸಿದ್ರು. ಅದಕ್ಕೆ ಅಲ್ಲೊಂದು ಪಕ್ಕವಾದ್ಯವಾಗಿ ಸಾರಂಗಿಯೋ, ಸಂತೂರೋ, ಸರೋದೋ, ಸಿತಾರೋ ಏನೋ ಇರ್ತದೆ, ನಿಮ್ಗೆ ಅದೆಲ್ಲ ಗೊತ್ತಿದೆ. ತೀರಾ ಬಹಳ ತೀಕ್ಷ್ಣವಾದಂಥ ವೇಗ ಇರ್ತದೆ. ಅದೆಲ್ಲ ಮಂತ್ರಮುಗ್ಧ. ಹೇಗೆ ಇಷ್ಟು ವೇಗವಾಗಿ ನುಡಿಸ್ಲಿಕ್ಕೆ ಸಾಧ್ಯ? ಸಂಗೀತ ಕಚೇರಿ ಎಲ್ಲ ಮುಗಿದ ಮೇಲೆ ಅಲ್ಲಿ ಪಾಶ್ಚಾತ್ಯರು ಕೆಲವರು ಬಂದು ಇವ್ರು ಬೆರಳನ್ನೆಲ್ಲ ಪರೀಕ್ಷೆ ಮಾಡಿದ್ರಂತೆ. ಆ ಬೆರಳಿಗೇನಾದರೂ ಸೂಕ್ಷ್ಮ ಉಪಕರಣಗಳನ್ನು, ಮಿನಿಯೇಚರ್ ಇನ್ಸ್ಟ್ರೂಮೆಂಟ್ಸ್ ಏನಾದ್ರು ಕಟ್ಕೊಂಡಿದ್ದಾರೋ ಹೇಗೆ? ಇಷ್ಟು ವೇಗವಾಗಿ ನುಡಿಸ್ಲಿಕ್ಕೆ ಹೇಗೆ ಸಾಧ್ಯ ಅಂತ. ಇಲ್ಲಿ ನೋಡಿದ್ರೆ ಏನೂ ಇಲ್ಲ. ಮತ್ತೊಂದು ಎರಡು ಬಾರಿ ಚೆಕ್ ಮಾಡಿದ್ರು. ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕಿಂತ ಮುಂಚೆ, ಆಮೇಲೆ ಎಲ್ಲ ಚೆಕ್ ಮಾಡಿದ್ರು, ಏನೂ ಇಲ್ಲ. ಅದು ಅಭ್ಯಾಸ ಅಷ್ಟೇ. ತಬಲಾ ನುಡಿಸೋದ್ರ ಬಗ್ಗೆ ನಮ್ಗೆ ಗೊತ್ತಾಗೋದಿಲ್ಲ, ಸಂತೂರ್ ನುಡಿಸೋದ್ರ ಬಗ್ಗೆ ನಮ್ಗೆ ಗೊತ್ತಾಗೋದಿಲ್ಲ. ಮತ್ತೊಂದು ವಿಷಯ, ಧ್ಯಾನ್ ಚಂದ್ ಅಂತ ಒಬ್ಬ ಹಾಕಿ ಆಟಗಾರ ಇದ್ದ. ಅಷ್ಟು ಅದ್ಭುತವಾಗಿ ಆಡ್ತಿದ್ದ. ಬಾಲನ್ನು ಅವನು ಹಾಕಿ ಚೆಂಡನ್ನು ಅವನು ಇನ್ನೊಬ್ಬರಿಗೆ ಸಿಗುವಂತನೇ ಮಾಡ್ತಿರ್ಲಿಲ್ಲ. ಯಾವತ್ತೂ ಅವನ ಅಧೀನದಲ್ಲೇ ಇರ್ತಿತ್ತದು ಆ ಕಾಲ. ಆವಾಗ ಅವನೇನಾದರೂ ತನ್ನ ಹಾಕಿ ಸ್ಟಿಕ್ನಲ್ಲಿ ಸೂಕ್ಷ್ಮ ಉಪಕರಣಗಳೇನಾದ್ರು ಕಟ್ಕೊಂಡು ಆಡ್ತಿದ್ದಾನೋ ಹೇಗೆ? ಅದು ಯಾವಾಗೂ ಇನ್ನೊಬ್ರ ಕಡೆ ಹೋಗೋದೇ ಇಲ್ಲಲ್ಲ, ಅದು ಇನ್ನೊಬ್ರ ಕಡೆಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಇವನು. ಹೇಗಿದು ಅಂತ ಅವರು ಪರೀಕ್ಷೆ ಮಾಡಿ ನೋಡಿದ್ರಂತ ಕೆಲವರು. ಏನಿಲ್ಲ, ಇದು ಅವನ ಕೈಚಳಕ, ಅವನ ಪರಿಶ್ರಮ ಅಂತ ಗೊತ್ತಾಯ್ತಂತ. ತಬಲಾ ನುಡಿಸೋದ್ರ ಹಿಂದೆ 10-12 ವರ್ಷದ, 20-30 ವರ್ಷದ, 30-40 ವರ್ಷದ ಶ್ರಮ ಇರ್ತದೆ. ಒಂದು ಜನ್ಮಕ್ಕೆ ಸಂಬಂಧಪಟ್ಟದ್ದು. ಒಬ್ಬ ಮನುಷ್ಯ, ನಿಮ್ಮಂತೆ ರಕ್ತ ಮಾಂಸಗಳನ್ನು ಹೊತ್ತ ಮನುಷ್ಯ. ಆಟ ಆಡುವವರು, ಪರಿಣತರು, ನೃತ್ಯಗಾರರು ಎಲ್ಲರೂ, ಪ್ರಧಾನಮಂತ್ರಿ, ರಾಷ್ಟ್ರಪತಿ ಎಲ್ಲರೂ ಹಾಗೆ. ನಿಮ್ಮಂತೆ ರಕ್ತ ಮಾಂಸದ ದೇಹವನ್ನೇ ಹೊಂದಿರದ ಅನಾದಿ ಕಾಲದ ಜ್ಞಾನ, 10-20 ಕಾಲ ಪರಿಶ್ರಮ ಪಟ್ಟದ್ದು ಕಲ್ತು ಆಮೇಲೆ ಸೃಷ್ಟಿ ಮಾಡಿದ್ದಲ್ಲ. ಪೃಥ್ವಿ, ತೇಜಸ್ಸು, ವಾಯು, ಆಕಾಶಗಳನ್ನ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 5 ವಿಧ ಮನಸ್ಸು, ಸಾಕ್ಷಿ, ಅನಾದಿ ಕಾಲದಿಂದ ಅನೇಕ ಜೀವರ ಈ 16 ಸಂಗತಿಗಳನ್ನು ನಿಯಂತ್ರಿಸ್ತಾ ಇದ್ದಾನೆ, ಮುಂದೂ ನಿಯಂತ್ರಿಸುತ್ತಿದ್ದಾನೆ. ಯಾಕೆಂದ್ರೆ ತಾತ್ಪರ್ಯ ಹೇಳುತ್ತೆ, ಗಣಶೋಪ್ಯನಂತಹ ಸೃಷ್ಟಿ ಮುಗಿಯೋದಲ್ಲ ಇದು. ಯಥಾತಥ್ಯತಃ ಅರ್ಥಾನ್ ವೇದಧಾತ್ ಶಾಶ್ವತೀಭ್ಯ ಸಮಾಭ್ಯ ನಡೀತಾ ಇದೆ. ಅದನ್ನು ಮಾಡ್ತಾನೆ ಇರುವವನಿಗೆ ಅದನ್ನು ಮಾಡಿ ಅವನಿಗೆ ಆಯಾಸ ಆಗಲಿಲ್ಲ. ಮತ್ತು ಅವನಿಗೆ ನಮ್ಗೆ ಅರ್ಥ ಆಗೋದು ಹೇಗೆ? ಪ್ರಾಕೃತವಾದ್ಯ ನಮ್ಗೆ ಅರ್ಥ ಆಗ್ತಿಲ್ಲ. ಬೆರಳೇನು, ಕಾಲೇನು, ಕೈ ಏನು ನಮ್ಗೆ ಅರ್ಥ ಆಗ್ತಿಲ್ಲ. ಕಾನೂನು ಏನು ಅರ್ಥ ಆಗ್ತಿಲ್ಲ. ರಾಷ್ಟ್ರಪತಿ ಆಡಳಿತದ ಹಿಂದಿನ ಅರ್ಥ ಏನು, ಪ್ರಧಾನಮಂತ್ರಿ ಆಡಳಿತದ ಹಿಂದಿನ ಮರ್ಮ ಏನೂ ಗೊತ್ತಾಗ್ತಿಲ್ಲ. ಅಪ್ರಾಕೃತವಾದ ನಮ್ಗೇನು ಗೊತ್ತಾಗೋದು? ಇದನ್ನು ಅನುಸಂಧಾನ ಮಾಡ್ಕೊಳ್ಳೋಣ. ಹೀಗೆ ಮಾಡ್ಕೊಂಡ್ರೆ ಚೇಷ್ಟಾನ ಜ್ಞಾಯತೆ. ಪುರಾಣ ಹೇಳಿದಂತೆ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧತವಾದ ಪುರಾಣ ಶ್ಲೋಕ ಹೇಳುವಂತೆ, ಭಗವಂತ ನಾವು ನಿವೇದನೆ ಮಾಡಿದಾಗ ಏನು ತಿಂತಾನೆ ನಿಮಗೇನು ಗೊತ್ತಾಗ್ತದೆ? ನಿವೇದನೆ ಮಾಡ್ರಿ ಸಾಕು. ಇದೇ ಶ್ಲೋಕನ್ನೇ ಹೇಳ್ಬಿಡಿ, ಬಹಳ ಅರ್ಥವತ್ತಾಗ್ತದೆ ನಿವೇದನೆ. ಶುಭಂ ಪಿಬತಿ, ಮಂಗಳವಾದನ್ನು ಸ್ವೀಕಾರ ಮಾಡ್ತಾನೆ, ಅಮಂಗಳವನ್ನು ಸ್ವೀಕಾರ ಮಾಡೋದಿಲ್ಲ. ಯಾಕೆಂದ್ರೆ ಅವನ ಚೇಷ್ಟ ನಮ್ಗೆ ಗೊತ್ತಾಗೋದಿಲ್ಲಪ್ಪ. ಈಗ ಇಷ್ಟೇ, ಅವನೇ ಕೊಟ್ಟಿದ್ದಾನೆ, ಅವನಿಗೆ ನಿವೇದನೆ ಮಾಡಿದ್ದೇವೆ. ಇದು ಬರೇ ನಿವೇದನೆ, ನಾವು ಪೂಜಾ ಕಾಲದಲ್ಲಿ ನಿವೇದನೆ ಮಾಡುವ ಹಣ್ಣು ಹಂಪಲು ಪದಾರ್ಥಗಳಿಗೆ ಮಾತ್ರ ಅಲ್ಲ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ವಿಧವಾದ ಮನಸ್ಸು, ಸಾಕ್ಷಿ, ಇದನ್ನು ಮಾಡುವುದು ಎಲ್ಲವನ್ನೂ ಅವನಿಗೆ ಅರ್ಪಿಸೋಣ. ಹೇಗೆ ಮಾಡ್ತಾನೆ ಒಳಗೆ ಅವನಿಗೆ ಬಿಟ್ಟದ್ದು, ಮಾಡ್ತಾನೆ. ಅವನ ಚೇಷ್ಟ ನಮ್ಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡ್ರೆ ಅದು ಭಗವಂತನನ್ನ ನಾವು ತಿಳ್ಕೊಂಡಿದ್ದೀವಿ ಅಂತ ತಿಳ್ಕೊಂಡ್ರೆ ಏನೂ ತಿಳ್ಕೊಂಡಿಲ್ಲ ಅಂತ ಅರ್ಥ. ತಿಳ್ಕೊಂಡಿಲ್ಲ ಅಂತ ತಿಳ್ಕೊಂಡ್ರೆ ಸ್ವಲ್ಪಾರು ತಿಳ್ಕೊಂಡಿದ್ದೀವಿ ಅಂತ ಅರ್ಥ. ತಲವಕಾರ ಉಪನಿಷತ್ತು ಹಾಗೆ ಹೇಳ್ತದೆ, ಯಸ್ಯ ಮತಂ ತಸ್ಯ ನ ಮತಂ, ಯಸ್ಯ ಅಮತಂ. ಭಗವಂತನ ನಾನು ಪೂರ್ಣವಾಗಿ ತಿಳಿದಿಲ್ಲ ಅದರಿಂದ ಅವನ ಬಗ್ಗೆ ನಾನೇನು ಪ್ರವಚನ ಮಾಡಿ ಏನು ಅಂತ ಅನ್ಕೊಂಡ್ರೆ, ತಿಳ್ಕೊಂಡಿಲ್ಲ, ಭಗವಂತನನ್ನು ಪೂರ್ಣವಾಗಿ ತಿಳ್ಕೊಂಡಿಲ್ಲ ಅಂತ ತಿಳ್ಕೊಳ್ಳಿಕ್ಕೆ ನೀವು ಸಾಧ್ಯ ಇದೆ. ಯಾರೂ ಅವನನ್ನು ಪೂರ್ಣವಾಗಿ ಅರಿಯುವುದು ಸಾಧ್ಯ ಇಲ್ಲ ಅಂತ ಬೇಸಿಕ್ ಸಂಗತಿ ಆದರೂ ನಿಂಗೆ ಗೊತ್ತಾಯ್ತಲ್ಲ. ಅಹಂಕಾರ ಪಡ್ಲಿಲ್ಲಲ್ಲ ನೀನು, ಸ್ವಲ್ಪ ತಿಳಿದಿದೆ ನಿನಗೆ. ತಿಳಿದಿದ್ದೇನೆ ಅಂತ ಯಾರ್ಯಾರು ತಿಳ್ಕೊಂಡ್ಬಿಟ್ರೆ ಅವ್ರಿಗೆ ಏನೂ ಗೊತ್ತಿಲ್ಲ ಅಂತ ಅರ್ಥ. ತಲವಕಾರ ಉಪನಿಷತ್ತು ಆ ಥರ ಹೇಳ್ತದೆ. ಅದನ್ನ ಇವತ್ತಿನ ಈ ಮಾತಿನಲ್ಲಿ ನೋಡಿದ್ದೀವಿ. ಭಗವಂತನ ಅದರಿಂದ ಪುರುಷ ಅಂತಾರೆ. ನಾವು ಪುರುಷರು, ಸ್ತ್ರೀಯರೂ ಪುರುಷರೇ, ಅವರೊಳಗಿದ್ದ ಭಗವಂತನು ಪುರುಷನೇ. ಅಲ್ಲಿಗೆ ಇವತ್ತಿನ ಆ 235ನೇ ಶ್ಲೋಕದ ಶ್ರವಣ ಸಮಾಪ್ತವಾಗಿದೆ.